बेंगलुरु ग्रेजुएट्स हलके के लिए एमएलसी इलेक्शन होने वाले हैं। इस इलेक्शन में कांग्रेस के मुतवक्को उम्मीदवार आनेकल रामोजी गौड़ा ने दारुल उलूम सबीलुर रशाद पहुंचकर अमीर शरीयत मौलाना सगीर अहमद रशादी से मुलाकात की। आनेकल रामोजी गौड़ा ने कहा कि बेंगलुरु ग्रेजुएट्स एमएलसी हलके के लिए जल्द ही इंतखाबात का ऐलान होने वाला है और वो इस हलके में कांग्रेस पार्टी के उम्मीदवार के तौर पर इलेक्शन लड़ने की तैयारी कर रहे हैं। 2012 और 2018 में भी आनेकल रामोजी गौड़ा ने कांग्रेस उम्मीदवार के तौर पर इलेक्शन में हिस्सा लिया था, लेकिन बहुत कम मार्जिन से इनकी हार हुई थी। अब आने वाले एमएलसी इलेक्शन में आनेकल रामोजी गौड़ा दोबारा अपनी किस्मत आजमाना चाहते हैं, लिहाजा अपने मकसद में कामयाबी के लिए आनेकल रामोजी गौड़ा ने अमीर शरीयत से दुआ की दरख्वास्त की। अमीर शरीयत मौलाना सगीर अहमद रशादी ने आनेकल रामोजी गौड़ा की कामयाबी के लिए नेक ख्वाहिशात का इजहार किया। जुनूबी न्यूज़ रिपोर्ट। नमस्ते। आज हमारे भी कॉलेज में आया गुरु का आशीर्वाद लेने के लिए। आज हम बहुत खुश हो गया इधर आके। हम देखा इधर मस्जिद देखा, आदमी देखा, गुरु देखा, बहुत खुश है। वो भी आशीर्वाद दिया मेरे को। फ्यूचर क्या हम इलेक्शन के लड़ रहे, वो एमएलसी इलेक्शन में भी थोड़ा एनरोलमेंट करने के लिए आदमी को बोला। वो फ्यूचर भी हम जीत के बाद में भी, इलेक्शन विन के बाद में भी आके गुरु आशीर्वाद करके बाद में उनका डायरेक्शंस में क्या क्या करना वो भी हम करेंगे। ऐसा आशीर्वाद लेने के आया। बहुत खुश है मेरे को। गुरु आप बहुत अच्छा आशीर्वाद किया। नमस्ते। ಮೊದಲಿಗೆ ನಮಸ್ಕಾರ। ಈ ದಿನ ಅರೇಬಿಕ್ ಕಾಲೇಜಿಗೆ ಬಂದು ಗುರುಗಳ ಆಶೀರ್ವಾದ ಪಡ್ಕೋಬೇಕು, ಅವ್ರ ಸಹಕಾರವನ್ನು ಬಯಸಬೇಕು ಅಂತ ನಾನು ಈ ಭಾಗಕ್ಕೆ ಬರಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಆದಿಕಿಶೋರು ಮತ್ತು ನಮ್ಮೆಲ್ಲ ಸ್ನೇಹಿತರೆಲ್ಲ ಸೇರಿ ಇಲ್ಲಿ ಬಂದು ಮೊದಲಿಗೆ ಅವ್ರ ಆಶೀರ್ವಾದವನ್ನು ಪಡೆದ್ರೆ ಇಡೀ ರಾಜ್ಯಾದ್ಯಂತ ನೀವು ಆಶೀರ್ವಾದ ಪಡೆದ ರೀತಿಯಲ್ಲಿ ಅಂತ ಹೇಳಿದಾಗ ತುಂಬ ಸಂತೋಷ ಆಯಿತು। ಬಂದು ಈ ಒಂದು ವಾತಾವರಣ, ಈ ಒಂದು ಮಸೀದಿ, ಈ ಕಾಲೇಜು ಇವೆಲ್ಲ ನೋಡಿದಾಗ ಇನ್ನಷ್ಟು ಅವರ ಮೇಲಿನ ಪ್ರೀತಿ, ಗೌರವ ಮತ್ತು ಎಲ್ಲ ಹೆಚ್ಚಾಯಿತು। ವಿಶೇಷವಾಗಿ ನಾನು ಏನು ಈ ಒಂದು ರಾಜಕೀಯದಲ್ಲಿ ಇದ್ದೀನಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ। ಇಂಥ ದೊಡ್ಡವ್ರನ್ನ, ಗುರುಗಳನ್ನ ಮಾರ್ಗದರ್ಶನವನ್ನು ಪಡೆದು ಆ ಸಮಾಜ ಸೇವೆ ಮತ್ತು ಬೇರೆ ರೀತಿಯಲ್ಲಿ ಬೆಳಿಬೇಕು ಅಂತ ಈ ಭಾಗಕ್ಕೆ ಬಂದೆ। ಅದರ ಜೊತೆಯಲ್ಲಿ ವಿಶೇಷವಾಗಿ ನಾನು ಇವತ್ತು ಬೆಂಗಳೂರು ಪದವೀಧರ ಕ್ಷೇತ್ರ ಏನು ಎಮ್ಎಲ್ಸಿ ಎಲೆಕ್ಷನ್ ಬರ್ತಾ ಇದೆ ನೆಕ್ಸ್ಟ್ 2024 ಆ ಚುನಾವಣೆಯಲ್ಲೂ ಸಹ ನಮ್ಮ ಗುರುಗಳ ಆಶೀರ್ವಾದವನ್ನು ಪಡೆದು ಏನಿವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಒಬ್ಬ ಭಾಗಿಯಾದರೆ ಒಂದು ನಿಮ್ಮೆಲ್ಲರ ಸಹಕಾರದಿಂದ, ಆಶೀರ್ವಾದದಿಂದ, ಗುರುಗಳ ವಿಶೇಷವಾಗಿ ಆಶೀರ್ವಾದದಿಂದ ಎಮ್ಎಲ್ಸಿ ಆದರೆ ಒಂದೊಂದು ಜನಪರ ಕೆಲಸಗಳು ಮಾಡ್ಬೋದು ಅಂಥೇಳಿ ಅವರನ್ನು ಭೇಟಿ ಮಾಡಿದ್ವಿ, ಅವರ ಆಶೀರ್ವಾದವನ್ನು ಪಡೆದ್ವಿ। ಅವರು ತುಂಬ ಸಂತೋಷದಿಂದ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ। ಆಯಿತು, ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳಿದರೆ, ನಿಮ್ಮ ಸೇವೆಯನ್ನು ಜನರು ಸಿಗಲಿ ಅಂತ ಹೇಳಿದರೆ, ಅದೇ ರೀತಿಯಾಗಿ ಏನು ಮುಂಬರೋ ದಿನಗಳಲ್ಲಿ ಏನು ಪದವೀಧರ ಎನ್ರೋಲ್ಮೆಂಟ್ ಆಗಿದೆ ಆ ಎನ್ರೋಲ್ಮೆಂಟ್ಗೆ ಅವರ ಭಕ್ತಿ ವೃಂದಕ್ಕೆ, ಅವರ ಜೊತೆಯಲ್ಲಿರ್ತಕ್ಕಂಥವ್ರಿಗೂ ಹೇಳಿದ್ದಾರೆ ನೀವೆಲ್ಲ ಸಹಾಯ ಮಾಡಿ ಅಂತ ಹೇಳಿದ್ದಾರೆ। ಹಾಗಾಗಿ ತುಂಬ ಸಂತೋಷ ಆಗಿದೆ। ಮುಂದಿನ ದಿನಗಳಲ್ಲಿ ಬರೀ ಇವತ್ತು ರಾಜಕೀಯಕ್ಕೋಸ್ಕರ ಬರೀ ಎಮ್ಎಲ್ಸಿ ಆಗಬೇಕು ಅಂತೇಳಿ ಬಂದಿಲ್ಲ। ಮುಂದಿನ ದಿನಗಳಲ್ಲಿ ನನಗೆ ಹೇಳ್ತಾ ಇದ್ರು ಇಲ್ಲಿ ಬಂದಾಗ ದೊಡ್ಡ ದೊಡ್ಡ ನಾಯಕರೆಲ್ಲ ಇಲ್ಲಿ ಬಂದು ಹೋಗಿದ್ದಾರೆ। ಸುಮಾರು ಜನ ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ನಮ್ಮ ಲೀಡರ್ಸು, ಸ್ಟೇಟಲ್ಲಿರ್ತಕ್ಕಂಥ ಲೀಡರ್ಸು ಬಂದು ಇವರು ಆಶೀರ್ವಾದವನ್ನು ಪಡೀತಾ ಇದ್ದಾರೆ ಅಂತ। ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇವತ್ತೇನೋ ಒಂದು ರಾಜಕೀಯವಾಗಿ ಓಟ್ ಹಾಕೋಕ್ಕೆ ಮಾತ್ರ ಅಲ್ಲ, ಗೆದ್ದಂಥ ನಂತರದಲ್ಲೂ ಸಹ ಇವರು ಬಂದು ಇವ್ರನ್ನ ಆಶೀರ್ವಾದವನ್ನು ಪಡೆದು, ಮಾರ್ಗದರ್ಶನ ಪಡೆದು, ನಮ್ಮ ಕೈಯಲ್ಲಿ ಏನು ಸೇವೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಗುರುಗಳು ಮತ್ತೊಮ್ಮೆ ವಂದಿಸಿ, ಗುರುಗಳ ಸೇವೆಯೂ ಸಹ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಸಮಾಜಕ್ಕೆ ಸಿಗಲಿ ಮತ್ತು ವಿಶೇಷವಾಗಿ ಮುಸ್ಲಿಂ ಬಾಂಧವರು ಸಿಗಲಿ ಅಂತೇಳಿ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ। आज यह खुशी की बात है कि आनेकल रामोजी गौड़ा साहब यहाँ अरबी कॉलेज में तशरीफ़ ले आए। अभी करीब में एमएलसी का इलेक्शन होने वाला है। ये से उनसे उम्मीद है कि अगर ये एमएलसी बनेंगे तो इंशाअल्लाह कौम का और सिर्फ रियासत कर्नाटक का नहीं बल्कि
متعلق جو حلقے ہیں ان تمام حضرات سے گزارش کرتا ہوں کہ وہ ان کے الیکشن کے موقع پر، ان ایم ایل سی کے الیکشن کے موقع پر ان کو ووٹ دیں اور ان کو کامیاب کریں. ان کی ذات سے مجھے امید ہے کہ ان کے جو ساتھیاں ہیں ماشاءاللہ بہت ہی سنجیدہ اور بہت ہی عمدہ لوگ ملتے ہیں. آدمی کو کہ ساتھیوں کو اور ان کے دوست احباب کو جب دیکھا جاتا ہے تو اس سے خود بھی اندازہ لگتا ہے کہ یہ انشاءاللہ قوم کا بہت ہی زیادہ فائدہ کریں گے اور فائدہ پہنچائیں گے. اللہ تعالیٰ ان کو خوب کامیابی عطا فرمائے، بھرپور ان کو کامیابی عطا فرمائے اور ان کو موقع عنایت فرمائے تاکہ ہمارے اس ریاست میں اور پورے ملک میں امن و امان ہو اور ہر قسم کی پریشانی اور ہر قسم کے فتنے اور فسادات سے سب کی حفاظت ہو، سب کی حاجات اور ضروریات اللہ تعالیٰ ان کو اس کے لیے سبب بنائے اور یہ اس طریقے سے اللہ کے بندوں کی یہ خدمت کرے. مجھے امید ہے. وآخر دعوانا الحمدللہ رب العالمین.